ಲಕ್ಷ್ಮಣ್ ಸರ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿದಂಥ ಶಿವಕುಮಾರ್ ಸರ್ ಅವರನ್ನು ಕೂಡ ಪಂಚಾಯತ್ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ರಾಯಚೂರು, ಸಮಗ್ರ ಶಿಕ್ಷಣ ಇಲಾಖೆ ರಾಯಚೂರು ತಾಲೂಕು ಸಿಂಧನೂರು 2024-25ನೇ ಸಾಲಿನ 2022-23ನೇ ಸಾಲಿನ ಸಮಗ್ರ ಶೈಕ್ಷಣಿಕ ವರ್ಷದ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆ ತಮ್ಮ ಶಾಲೆಯಲ್ಲಿ ಕೈಗೊಂಡಿದ್ದು, ಈ ಒಂದು 3 ದಿನಗಳ ಕಾಲ ಈ ಒಂದು ತಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಕೈಗೊಂಡಿದ್ದು. ಸಾಮಾಜಿಕ ಪರಿಶೋಧನೆ ಉದ್ದೇಶ ಏನಂದರೆ ಶಾಲೆಯ ಒಂದು ಮಕ್ಕಳ ಗುಣಮಟ್ಟ ಮತ್ತು ಶಾಲೆಯ ಮೂಲ ಸೌಕರ್ಯಗಳ ಬಗ್ಗೆ ಮತ್ತು ಶಾಲೆ ಅನುದಾನ ಯಾವ ರೀತಿ ಒಂದು ಬಳಸಿಕೊಂಡಿದ್ದಾರೆ ಅಂತ ಒಂದು ತಿಳಿಪಡಿಸುವುದೇ ಒಂದು ಸಾಮಾಜಿಕ ಪರಿಶೋಧನೆ. 2022-23ನೇ ಸಾಲಿನಲ್ಲಿ ತಮ್ಮ ಶಾಲೆಗೆ ಒಂದು ಅನುದಾನ 26,640 ರೂಪಾಯಿ ಒಂದು ಶಾಲೆಗೆ ಅನುದಾನ ಬಂದಿತ್ತು. ಆ ವರ್ಷ ಯಾವ ರೀತಿ ಒಂದು ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ತಮ್ಮಲ್ಲಿ ತಿಳಿಪಡಿಸೋದು ಮತ್ತು ಅದೇ ರೀತಿ ಶಾಲೆಯ ಮತ್ತು ಮೂಲ ಸೌಕರ್ಯ, ಶಾಲೆಯ ಶೌಚಾಲಯ ಆಗಿರ್ಬೋದು ಮತ್ತು ಕುಡಿಯುವ ನೀರಿನ ಆಗಿರ್ಬೋದು ಮತ್ತು ಶಾಲೆಯ ಕೊಠಡಿಗಳಾಗಿರ್ಬೋದು ಈ ಸಭೆಯಲ್ಲಿ ಚರ್ಚಿಸುವುದು ಮತ್ತು ಅದೇ ರೀತಿ ಮಕ್ಕಳ ಒಂದು ಬಿಸಿ ಊಟ ಯಾವ ರೀತಿ ಒಂದು ಶಾಲೆಯಲ್ಲಿ ನೀಡುತ್ತಾರೆ ಅನ್ನೋದೊಂದು ಈ ಸಭೆಯಲ್ಲಿ ಚರ್ಚಿಸುವುದು. ಅದೇ ರೀತಿ ಈ ಒಂದು ನಾವು 2022-23ನಲ್ಲಿ ಸಾಲಿನಲ್ಲಿ ಒಂದು ಶೈಕ್ಷಣಿಕ ವರ್ಷದಲ್ಲಿ ಒಂದು ಅನುದಾನವನ್ನು ಯಾವ ರೀತಿ ಒಂದು ಸದ್ಬಳಕೆ ಮಾಡಿಕೊಂಡರೆ ತಮ್ಮಲ್ಲಿ ತಿಳಿಪಡಿಸುತ್ತೇವೆ. 2022-23 ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಅನುದಾನದ ಅದೇ ಸೃಜನಾದ ಚಟುವಟಿಕೆಗಳ ಭರಿಸಿದ ಒಂದು ವಿವರ ಅಂದರೆ, ಒಟ್ಟು ಪ್ರಾರಂಭಿಕ ಮೊತ್ತ 25,522 ರೂಪಾಯಿ ಅಂದರೆ 2021-22 ಒಂದು ಶಾಲೆಯಲ್ಲಿ ಬಂದಂಥ ಅನುದಾನ ಬಳಸಿಕೊಂಡು ಉಳಿದಂಥ ಅಮೌಂಟ್ ಅದು ಪ್ರಾರಂಭಿಕ ಮೊತ್ತ ಅಂದರೆ 25,522 ರೂಪಾಯಿ. ಅದೇ ರೀತಿ ಒಟ್ಟು ಅನುದಾನದ ಮೊತ್ತ 26,640 ರೂಪಾಯಿ ಅಂದರೆ 2022-23 ಶಾಲೆಯಲ್ಲಿ ಬಂದಂಥ ಅನುದಾನ. ಅದೇ ರೀತಿ ಒಟ್ಟು ಬಡ್ಡಿ ಮೊತ್ತ 792 ರೂಪಾಯಿ. ಒಂದು 22-23 ಸಾಲಿನ ಒಂದು ಅನುದಾನದ ಅಮೌಂಟ್ಗೆ ಒಂದು ಬಡ್ಡಿ ಒಂದು ಬ್ಯಾಂಕ್ಗಳಲ್ಲಿ ಬಂದು ಬಡ್ಡಿ ಮೊತ್ತ ಅದು. ಒಟ್ಟು ಮೊತ್ತ 52,954 ರೂಪಾಯಿ. ಅದೇ ರೀತಿ 2022-23ರಲ್ಲಿ ಖರ್ಚಾದ ಮೊತ್ತ 30,140 ರೂಪಾಯಿ. 2022-23ರಲ್ಲಿ 30,140 ರೂಪಾಯಿ ಖರ್ಚು ಮಾಡಿರ್ತಾರೆ. ಮತ್ತು ಖರ್ಚು ಮಾಡಿ ಉಳಿದ ಮೊತ್ತ 22,814 ರೂಪಾಯಿ. ಒಟ್ಟು ಉಳಿದ ಮೊತ್ತ ಯಾವುದ್ಯಾವುದಕ್ಕೆ ಖರ್ಚು ಮಾಡಿರ್ತಾರೆ 2022-23ನೇ ಸಾಲಿನಲ್ಲಿ ಯಾವ್ದಾವ್ದು ಖರ್ಚು ಮಾಡಿರ್ತಾರೆ ಅಂತ ತಿಳಿಸುತ್ತೇನೆ. 5,000 ರೂಪಾಯಿ ಶೌಚಾಲಯ ನಿರ್ವಹಣೆ ಮತ್ತು ಸ್ಟೇಷನರಿ ಸಾಮಗ್ರಿಗಳ ಖರೀದಿ. ಅದೇ ರೀತಿ 4,000 ರೂಪಾಯಿ ನಲಿಕಲಿ ಸಾಮಗ್ರಿ ಕಲಿಕೋಪಕರಣಕ್ಕಾಗಿ ಮತ್ತು ಬಣ್ಣ ಬಳಸಿದ್ದು ಅದಕ್ಕೆ ಕೂಲಿ ಮೊತ್ತ, ಕಿಟಕಿ ರಿಪೇರಿ ಮತ್ತು ಗಣರಾಜ್ಯೋತ್ಸವಕ್ಕೆ ಒಟ್ಟು 4,000 ರೂಪಾಯಿಯನ್ನು ಆ ವರ್ಷದಲ್ಲಿ ಖರ್ಚು ಮಾಡಿರ್ತಾರೆ. ಮತ್ತು 13,490 ರೂಪಾಯಿ ಒಂದು 2022-23 ಸಾಲಿನ ಮಕ್ಕಳ ಒಂದು ಶೂ ಸಾಕ್ಸ್ ಖರೀದಿಗೆ 13,490 ರೂಪಾಯಿ ಖರೀದಿ ಮಾಡಿರ್ತಾರೆ. ಅದೇ ರೀತಿ 2,500 ರೂಪಾಯಿ ಕೊಠಡಿ ನೆಲಸಮ ದುರಸ್ತಿ, ಸಿಮೆಂಟ್ ಖರೀದಿ ಮತ್ತು ಬಾಡಿಗೆ, ಮರಳು ಮತ್ತು ಕೂಲಿ. ಈ ಒಂದು ಶಾಲೆಯಲ್ಲಿ ಒಂದು ಬಂಡೆಗಳು ಕಿತ್ತು ಇರ್ತವೆ, ಅದೊಂದು ರಿಪೇರಿ ಮಾಡಿಸಿರ್ತಾರೆ. ಅದೇ ರೀತಿ 5,150 ರೂಪಾಯಿ ಕಲಿಕೋಪಕರಣ TLM ಶಿಕ್ಷಕರ ಕಲಿಕೋಪಕರಣಕ್ಕಾಗಿ ಮತ್ತು ವಿದ್ಯುತ್ ರಿಪೇರಿ, ಈ ಶಾಲೆಯ ಒಂದು ವಿದ್ಯುತ್ ರಿಪೇರಿಗಾಗಿ 5,150 ರೂಪಾಯಿ ಖರೀದಿ ಮಾಡಿರ್ತಾರೆ. ಒಟ್ಟು 30,140 ರೂಪಾಯಿ ಖರ್ಚು ಮಾಡಿರ್ತಾರೆ. ಅದೇ ರೀತಿ ನಾವು 3 ದಿನಗಳ ಕಾಲ ಈ ಒಂದು ಸಾಮಾಜಿಕ ಪರಿಶೋಧನೆ ಕೈಗೊಂಡಾಗ 2024-25ನೇ ಸಾಲಿನಲ್ಲಿ ಸಾಮಾಜಿಕ ಪರಿಶೋಧನೆ ಶಾಲೆಯಲ್ಲಿ ಕಂಡು ಬಂದ ಗುಣಾತ್ಮಕ ಅಂಶಗಳು ನಮಗೆ, ಶಾಲೆಯ ಎಲ್ಲ ಶಿಕ್ಷಕರು ಸರಿಯಾದ ಸಮಯ ಪಾಲನೆ ಮಾಡುತ್ತಾರೆ, ಶಾಲೆಯ ಎಲ್ಲ ಮಕ್ಕಳು ಪ್ರಾರ್ಥನಾ ಸಮಯಕ್ಕೆ ಸರಿಯಾಗಿ ಹಾಜರಾಗಿರುತ್ತಾರೆ, ಮಕ್ಕಳ ಕಲಿಕಾ ಮಟ್ಟ ಉತ್ತಮವಾಗಿರುತ್ತದೆ,
ಶಾಲೆಯ ದಾಖಲಾತಿಗಳನ್ನು ಮತ್ತು ಹಾಜರಾತಿಗಳನ್ನು ಸರಿಯಾಗಿ ನಿರ್ವಹಿಸಿರುತ್ತಾರೆ. ಶಾಲೆಯ ಆವರಣ ಸ್ವಚ್ಛತೆಯಿಂದ ಕೂಡಿರುತ್ತದೆ. ಎಲ್ಲ ಕಟ್ಟಡಗಳ ಬಿಲ್ಗಳು ಅಚ್ಚುಕಟ್ಟಾಗಿ ನಿರ್ವಹಿಸಿರುತ್ತಾರೆ. ಕಡತಗಳ ಬಿಲ್ಲುಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುತ್ತಾರೆ. ಮತ್ತು ಶಾಲೆಯಲ್ಲಿ ಗಿಡ ಮರಗಳನ್ನು ಬೆಳೆಸಿ ಅವುಗಳ ಸರಿಯಾಗಿ ಪೋಷಣೆ ಮಾಡಿರುತ್ತಾರೆ. ನಮಗೆ ಈ ಒಂದು ಸುಂದರ ಪರಿಸರ, ಈ ಒಂದು ಶಾಲೆಯ ಒಂದು ಸುಂದರ ಪರಿಸರ ಅಂತ ಅನಿಸ್ತಿದ್ದು. ಚೆನ್ನಾಗಿ ಗಿಡ ಮರಗಳು ಬೆಳೆಸಿರ್ತಾರೆ. ಗ್ರೌಂಡ್ನಲ್ಲಿ ಇರೋದು ಸ್ವಲ್ಪ ಗ್ರೌಂಡ್, ಅದರಲ್ಲಿ ಗಿಡ ಮರಗಳನ್ನು ಬೆಳೆಸಿ ಒಂದು ಒಳ್ಳೆಯ ಒಂದು ಅಚ್ಚುಕಟ್ಟಾಗಿ ಏನು ಮಾಡ್ತಾರೆ. ಆಮೇಲೆ ಇರೋ ಒಂದು ಗ್ರೌಂಡನ್ನು ಸ್ವಚ್ಛತೆಯಿಂದ ಕೂಡಿರುತ್ತದೆ. ನನಗೆ ಭಾಳ ತುಂಬ ಸಂತೋಷ ಅನಿಸ್ತದೆ ನೋಡಿ. ಅದೇ ರೀತಿ 2022-23 ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ 2024-25 ಸಾಲಿನ ಪರಿಶೋಧನೆ ವೇಳೆಯಲ್ಲಿ ಶಾಲೆಯಲ್ಲಿ ಕಂಡುಬಂದ ನ್ಯೂನತೆಗಳು, ನಮಗೆ ಒಂದು ನ್ಯೂನತೆಗಳು ಯಾವ್ಯಾವ ಅಂದರೆ, ಪಾಲಕರ ವಹಿಯನ್ನು ನಿರ್ವಹಿಸಿರೋದಿಲ್ಲ. ಯಾಕಂದರೆ ಒಂದು ವರ್ಷದಲ್ಲಿ ಕನಿಷ್ಠ ಅಂದರೂ 3-4 ಬಾರಿ ಒಂದು ಪಾಲಕರ ಸಭೆ ಆಗಬೇಕು. ಆ ಸಭೆಯಲ್ಲಿ ಒಂದು ಶಾಲೆ ಬಗ್ಗೆ ಚರ್ಚೆ ಆಗಬೇಕು. ಆ ಒಂದು ವಹಿಯನ್ನು ನಿರ್ವಹಿಸಿರೋದಿಲ್ಲ. ಅದೇ ರೀತಿ ಶಾಲೆಯ 2 ಕೊಠಡಿಗಳು ದುರಸ್ತಿಯಲ್ಲಿವೆ. 4 ಕೊಠಡಿ 2 ಕೊಠಡಿಗಳು ದುರಸ್ತಿಯಲ್ಲಿವೆ. ಅದೇ ರೀತಿ ಶಾಲೆಯ ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳು ಕುಳಿತುಕೊಳ್ಳುವ ಆಸನಗಳು ಅಂದರೆ ಬಂಡೆಗಳು ಒಡೆದು ಹೋಗಿವೆ. ಅದೇ ರೀತಿ 6ನೇ ತರಗತಿ ಮಕ್ಕಳು ಕುಳಿತುಕೊಳ್ಳಲು ಬೆಂಚ್ಗಳ ವ್ಯವಸ್ಥೆ ಇರುವುದಿಲ್ಲ. 6ನೇ ತರಗತಿ ಒಂದು ಬೆಂಚ್ಗಳು ಬೇಕಾಯಿತು, ಆ ಒಂದು ವ್ಯವಸ್ಥೆ ಇರುವುದಿಲ್ಲ. ಅದೇ ರೀತಿ ಪಾಲಕರ ಸಲಹೆ ಪೆಟ್ಟಿಗಳನ್ನು ನಿರ್ವಹಿಸಿರುವುದಿಲ್ಲ. ಯಾಕಂದರೆ